ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಹಾಯ್ ಗಾಯ್ಸ್, ನೀವು ನೋಡಿದ್ರಲ್ಲ, ನಾವು ಬಂದಿದ್ದು ಆಗಲೇ 4 ಗಂಟೆಗೆ ಬಂದಿದ್ದು. ನಾವು 4 ಗಂಟೆಯಿಂದ ಸುತ್ತಾಡ್ದೋ ಅವನು ಏನೇನೋ ತಗೊಂಡ, ನಾವು ಏನೇನೋ ತಗೋಬೇಕಾಗಿರೋದು ಮೊಬೈಲೇ ತಗೊಂಡಿಲ್ಲ ಇನ್ನೂ. ಬಟ್ಟೆ ತಗೊಂಡು ಅದೇನೇನೋ ತಗೊಂಡ, ಅವನು ವಾಚ್ ತಗೊಂಡ, ತಿಂಡಿ ಮಾಡ್ದೋ. ಈಗ ಕೊನೆಗೆ ಫೋನ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಹಿಂದೆ ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಪೂರ್ತಿ ಕೇರ್ ಮಾರ್ಕೆಟ್ ಥರನೇ. ಏನು ಬೇಕಾದರೂ ಕಡಿಮೆ ಬೆಲೆಗೆ ಸಿಗ್ಬಿಡುತ್ತೆ. ಎಲ್ಲ ನಿಮಗೆ 100 ರುಪೀಸು, 200 ರುಪೀಸು ಎಲ್ಲ ಸಿಗುತ್ತೆ. ನಾನು ವೀಡಿಯೋ ಕ್ಲಿಪ್ಗಳು ಹಾಕ್ತಿದ್ದು ನೋಡಿ. ಫ್ರೂಟ್ ಮಾರ್ಕೆಟ್ ಇದೆ, ಮತ್ತು ಫ್ಲವರ್ ಮಾರ್ಕೆಟ್ ಇದೆ, ಎಲ್ಲ ಮಾರ್ಕೆಟ್ ಇದೆ. ನೀವು ಬೆಳಗ್ಗೆನೆ ಬಂದರೆ ಮಾತ್ರ ಬೇಗ ಸಿಗುತ್ತೆ. ಬಟ್ಟೆ ಅಂತೂ ನೀವು ಬೇಗನೆ ಬರಬೇಕು. 4 ಗಂಟೆ 5 ಗಂಟೆಗೆ ಬಂದರೆ ಕಡಿಮೆಗೆ ಎಲ್ಲ ಸಿಗ್ಬಿಡುತ್ತೆ. ಈಗ ಜಸ್ಟ್ ನಾವು ತಿಂಡಿ ತಿಂದ್ಕೊಂಡು ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ನೋಡಿ, ನಮ್ಮ ಅಣ್ಣಂದೇ ಅಂಗಡಿ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಕಾಫಿ ಇಲ್ಲಿ ನಂದಿನಿ ಅಂತ ಇದೆ ನೋಡಿ, ಇದೇ ಅಡ್ರೆಸ್ಸು. ಇದ್ರ ಅಪೋಸಿಟ್ ಇದೆ ನೋಡಿ, ಇಲ್ಲೇ ಬಂದು ಕುಡೀರಿ ಕಾಫಿ. ಇಶಾರಾ ಕಾಫಿ. ಎಷ್ಟಾಗುತ್ತೆ? 950. ಮೆಜೆಸ್ಟಿಕ್ 250. Ladies are on ಎಷ್ಟು? 500. ಕೇವಲ 500ಗಳು. ನೋಡಿ ಗಾಯ್ಸ್, ನಾಷ್ಟ ಎಲ್ಲ ತಿಂದಾಯಿತು. ತಿಂದಾದ್ಮೇಲೆ ನಮ್ಮ ಸಲೀಮ್ ಅವರು ಏನು ಕಾಫಿನೋ ಟೀನೋ ಅದು ಕಾಫಿ ಅದು ಯಾವ ಥರ ಕಾಫಿ? ಇಶಾರಾ ಕಾಫಿ. ಮೈಕ್ ಅದು ಆನ್ ಇಲ್ಲ. ಅದು इशारा बात तू गुस्से में ಸರಿ. आदि
ನೋಡಿ ಎಲ್ಲ 300 200 ಆ ಥರ ಎಲ್ಲ ಸಿಗುತ್ತೆ. 300 200 ಎಲ್ಲ ಸಿಗುತ್ತೆ ನೋಡಿ. ಇದೆಲ್ಲ 300 200 ಬ್ಯಾಗ್ ಎಲ್ಲ ಸಿಗುತ್ತೆ ಇಲ್ಲಿ. 100 200 300 ಅಷ್ಟೇ ಇಲ್ಲಿ ಅಷ್ಟೇ. ನೋಡಿ ಎಲ್ಲ ಬಟ್ಟೆ ಎಲ್ಲ ಎಷ್ಟು ನೋಡಿ ಕಡಿಮೆ ರೇಟಿಗೆಲ್ಲ ಸಿಗ್ಬಿಡುತ್ತೆ ಇಲ್ಲಿ ಬಟ್ಟೆ ಎಲ್ಲ ನೋಡಿ. ಅಲ್ಲಿ ದೇವಸ್ಥಾನ ಫುಲ್ ವಾಷಿಂಗ್ ಮಾಡ್ತಾವ್ರೆ ಅಲ್ಲಿ. ನೋಡಿ ಎಲ್ಲ ಹೋಲ್ಸೇಲ್, ಏನೇನು ಹೋಲ್ಸೇಲ್. ನೋಡಿ ಪ್ಯಾಂಟು ನೋಡಿ 100 ಅಂತೆ. ತುಂಬಾ ಟ್ರಾಫಿಕ್ ಇದೆ. ವಾಯ್ಸ್ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ದೆಲ್ಲ ಬಾಚ್ಕೊಳ್ಳಿ, ಹಂಗೆ ಇಲ್ಲಿ ಸಿಕ್ಕಿದ್ದೆಲ್ಲ ಬಾಚ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ 100 200ಗೆಲ್ಲ ನಿಮ್ಗೆ ಏನೇನು ಬೇಕೆಲ್ಲ ಸಿಗ್ಬಿಡುತ್ತೆ ಇಲ್ಲಿ. ನೋಡಿ ಇಲ್ಲಿ ಸೀರೆಗಳು ಬೇಕಾ, ಸೀರೆನೂ ಸಿಗುತ್ತೆ. ಏನ್ ಗುರು ಬಿಸಿಲು ಇದು. ನೋಡಿ ಈ ಪ್ಯಾಂಟ್ಗಳು ಏನೇ ತಗೊಂಡ್ರೆ 200. ಆ ಸ್ಯಾರೀಸ್ಗಳು ಹೇಳಿದ್ನಲ್ಲ ಬರೀ 100 ಅಂತ. ಇಲ್ಲಿ ನೋಡಿ ಎಷ್ಟೊಂದು ರಶ್ ಐತೆ ಅಂತ ನೀವೇ ನೋಡ್ಬೋದು. ನೋಡಿ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಫುಲ್ಲು ಜನ. ಆ ಥರ ಹೆಚ್ಚು ಕಡಿಮೆ ಇಲ್ಲಿ ಜಾಸ್ತಿ ಫುಲ್ ಇರೋದಕ್ಕೆ ಕೇಳಿದವ್ರೆ ಇಲ್ಲಿ. राजस्थान वाले भैया कमाल, राजस्थान वाले भैया बैग कमाल. ನೋಡಿ ಒಂದೊಂದು ಅಂಗಡಿಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟೊಂದು ಜನ ಬಂದು ಮುತ್ತಾಕೋತಾರೆ. ಇವತ್ತು ಸಂಡೇ ಅಲ್ವಾ, ಫುಲ್ ಬಜಾರ್ ಇವತ್ತು. ನೋಡಿ ವಾಚ್ ಎಲ್ಲ ಸಿಗುತ್ತೆ ಇಲ್ಲಿ ಕಡಿಮೆಗೆಲ್ಲ ವಾಚು. ಬ್ಯಾಗು 100 ರೂಪೀಸ್ ಬ್ಯಾಗು ನೋಡಿ ಥರ ಎಲ್ಲ ಸಿಗುತ್ತೆ ಕಡಿಮೆಗೆ. ಡ್ರೈ ಫ್ರೂಟ್ಸು ಕೂಡ ಸಿಗ್ಬಿಡುತ್ತೆ ನೋಡಿ. ನೋಡಿ ಲೆದರ್ ಜಾಕೆಟ್ಸ್ ನೋಡಿ, ಬ್ಯಾಗಿ ಪ್ಯಾಂಟ್ಸ್. ನೋಡಿ ಈ ಅಡುಗೆ ಮನೆ, ನಿಮ್ಮ ಅಡುಗೆ ಮನೆ ಸಾಮಾನ್ಸ್ ಎಲ್ಲ ಸಿಗ್ಬಿಡುತ್ತೆ ಅಲ್ವಾ.
ನೋಡಿ ಟ್ರ್ಯಾಕ್ ಪ್ಯಾಂಟ್ಸ್. क्रुक्स के मिलती क्रुक्स ಬ್ಯಾಕ್ಗ್ರೌಂಡ್ ಎಲ್ಲ ಇರೋದೆಲ್ಲ ಫುಲ್ಲು ಪೂರ್ತಿ ಆ ಕಡೆ ಎಲ್ಲ ಇದೆ. ಅಲ್ಲಿ ಬಂದು ನೋಡಿ ನೀವು, ಎಲ್ಲ ಸಿಗುತ್ತೆ ನಿಮ್ಗೆ, ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಮುಂದೆ ಏನಾಗುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ. ಗಾಯ್ಸ್, KR ಮಾರ್ಕೆಟ್ ಎಲ್ಲ ಸುತ್ತಾಯಿತು. ಸುತ್ತಾದ್ಮೇಲೆ ಬರ್ಮಾ ಬಜಾರ್ಗೆ ಬಂದಿದ್ದೋ ಫೋನ್ ತಗೊಳಕ್ಕಂತ. ವಿಡಿಯೋ ಅಲ್ಲಿ ಅಲೋ ಇಲ್ಲ, ಅಲೋ ಮಾಡಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ರೇಟ್ಸು ಸೆಕೆಂಡ್ ಹ್ಯಾಂಡ್ ಫೋನ್ಸ್, ಐಫೋನ್ಸು ಎಲ್ಲ ತಗೋಬೋದು. ಅಂದರೆ ಸ್ವಲ್ಪ ಬ್ಯಾಟ್ರಿ ಎಲ್ಲ ಸರ್ವಿಸ್ ಇರುತ್ತೆ, ನೋಡಿ ಮಾಡಿ ತಗೋಬೇಕು. ನಮ್ಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತಗೊಳ್ಳೋಕ್ಕೆ. ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ಬೇರೆ ಒಂದು ಕಡೆ ಅಂಗಡಿಗೆ. ನೋಡೋದು ಅಂಗಡಿದು ಏನಾದರೂ ವೀಡಿಯೋ ಶೂಟ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಫೋನ್ ತಗೊಂಡಾದ್ಮೇಲೆ ಎಷ್ಟಾಯಿತು ಅಂತ ಹೇಳ್ತೀನಿ. ಬನ್ನಿ ಸಿಗೋಣ. ಫ್ರೆಂಡ್ಸ್, ಏನಾಯಿತು ಗೊತ್ತಾ, ಈಗ ನಾವು KR ಮಾರ್ಕೆಟ್ ಬಂದು ಅಲ್ಲೊಂದು ಫೋನ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ಏನಾಯಿತು ಅಂದರೆ, ನಮಗೆ ಗೊತ್ತಿತ್ತು, ನಾನು ಹೇಳ್ತಾ ಇದ್ದೆ ಅವನಿಗೆ, ಇದು ಏನೂ ಆಗೇ ಇಲ್ವಲ್ಲ, ಏನೂ ಟೊಪ್ಪಿ ಬಿದ್ದೇ ಇಲ್ವಲ್ಲ ಇನ್ನೂ ಅಂತ. ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡಿದೋ. ಆ ಮೊಬೈಲಲ್ಲಿ IME ನಂಬರೇ ಇಲ್ಲ, ಬಾಕ್ಸೇ ಇಲ್ಲ ಅವ್ರ ಹತ್ರ. ಎಲ್ಲ ಏನು ಬಿಲ್ಲು ಅಮೌಂಟ್ ಕಟ್ಟಬೇಕು, ಬಾಕ್ಸ್ ಇಲ್ಲ ಅಂದ. ಬಿಲ್ಲೆಲ್ಲ ಬರೆದ್ಬಿಟ್ಟವ್ರೆ. ನಾವು ಅಮೌಂಟ್ ಹಾಕ್ಬಿಡ್ತಾಯಿದ್ರೆ ಹಾಕ್ಸ್ಕೊಂಡು ಒಂದು ಟೋಪಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು. ಹೆಂಗೋ ನಮ್ಮ ಸಲೀಮ್ ಕಂಡಿಡ್ಬಿಟ್ರು, ಬಾಕ್ಸ್ ಇಲ್ಲಿ ಅಂದರು. ಆಗ ಎಚ್ಚೆತ್ಕೊಂಡು ಗೊತ್ತಾಯ್ತಾ ಬೆಂಗಳೂರು ಹೆಂಗೆ ಅಂತ. ಮೈಸೂರಲ್ಲಿ ಇಷ್ಟೊಂದು ವ್ಯವಹಾರ ಮಾಡಿದ್ದೀವಿ, ಈ ಥರ ಟೋಪಿ ಹಾಕ್ಸ್ಕೊಂಡಿರಲಿಲ್ಲ ನಾವು. ಈಗ ಹೋಗ್ತಾ ಇದ್ದೀವಿ, ಈಗ ಹೋಗ್ತಾ ಇರೋದು ನಾವು ಮಾಲ್ ಆಫ್ ಏಷ್ಯಾ. ಡೈರೆಕ್ಟ್ ಈಗ ಬೇಜಾರಾಗ್ಬಿಟ್ಟು ನಮ್ಮ ಸಲೀಮು ಅದೇನೇ ಆಗಲಿ ಹೊಸದೇ ತಗೊಬಿಡೋದ ಅಂದ್ಕೊಂಡಿದ್ದೀವಿ. ಆ್ಯಪಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಈಗ ಆ್ಯಪಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಮಾಲ್ ಆಫ್ ಏಷ್ಯಾಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಬೇಜಾರಾಯಿತು. ಬಟ್ ಇವತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಒಂದು 6-7 ವರ್ಷದಿಂದ ಐಫೋನ್ ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ಗೊತ್ತು ಐಫೋನ್ ಬಗ್ಗೆ ಏನು ಹೆಂಗೆ ಅಂತ. ನೀವು ಹೊಸಬ್ರು ಯಾರಾದರೂ ಸೆಕೆಂಡ್ ಹ್ಯಾಂಡ್ ಐಫೋನ್ ಪರ್ಚೇಸ್ ಮಾಡ್ತಾಯಿದ್ರೆ ಬಿಲ್ಕುಲ್ ನೀವು ಯಾರಿಗಾದ್ರೂ ಐಫೋನ್ ಬಗ್ಗೆ ತಿಳಿದಿರೋರನ್ನ ಜೊತೆಲಿ ಕರ್ಕೊಂಡೇ ಹೋಗಿ. ಎಂಥ ಫೋನ್ ಇದ್ರೂ ಕೂಡ ಯಾಮಾರ್ಸೋಕ್ಕೆ ತುಂಬ ಚಾನ್ಸಸ್ ಇದೆ. ನಾವೇ ಎಷ್ಟೋ ಯಾಮಾರ್ಬಿಟ್ಟಿದ್ದೀವಿ. ಫೋನು ಓಪನ್ ಆಗಿದ್ರೂ ಅಲ್ಲಿ ಮೆನ್ಷನ್ ಆಗುತ್ತೆ ಓಪನ್ ಆಗಿದೆ ಅಂತ, ಅದನ್ನು ಕೂಡ ಓಪನ್ ಆಗಿಲ್ಲ ಅಂತ ತೋರಿಸ್ತಿದೆ. ಅಂಥ ಫೋನ್ ಕೂಡ ನೋಡ್ಬಿಟ್ಟಿದ್ದೀವಿ ನಾವು. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ತಗೋಬೇಕಂದ್ರೆ ಯಾರಾದರೂ ಐಫೋನಲ್ಲಿ ತುಂಬ ಪಳಗಿರೋರನ್ನೇ ಕರ್ಕೊಂಡು ಹೋಗಬೇಕು. ಗೊತ್ತಾಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲ ಗಾಯ್ಸ್, ನೀವು ನೋಡ್ತಾ ಇರ್ಬೋದು, ಈಗ ನಾವು ಮಾಲ್ ಆಫ್ ಏಷ್ಯಾ ಒಳಗಡೆ ಎಂಟ್ರಾಗಿದ್ವಿ. ನೋಡಿ, ಇವರಿಬ್ಬರು ಕೂಡ ಇಲ್ಲೇ ನಿಂತವ್ರೆ. ಈಗೇನಂದರೆ ಫಸ್ಟು ಆ್ಯಪಲ್ ಸೆಂಟರ್ಗೆ ಹೋಗಿ ವಿಚಾರಿಸ್ಬೇಕು ಅಲ್ಲಿದ್ದು ರೇಟ್ ಎಲ್ಲ. ಏನಂತೀರ ಸಲೀಮ್? ಆಯಿತು ಬನ್ನಿ ಹೋಗೋದಾ. ಅವ್ರಿಗೆ ಯಾಕೋ ಸ್ವಲ್ಪ ಸೌಂಡು ಪ್ರಾಬ್ಲಮ್ ಆಗಿದೆ, ನನಗೂ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬೆಂಗಳೂರಿಗೆ ಬಂದರೆ ನೀವು ಮಾಲ್ ಆಫ್ ಏಷ್ಯಾಗೆ ಬಂದೋಗಿ, ಸಕ್ಕತ್ತಾಗಿದೆ ಮಾಲ್ ಆಫ್ ಏಷ್ಯಾ. ದುಬೈಲಿ ಇದೆಯಲ್ಲ ಅದೇ ಥರ ಇಲ್ಲೂ ಮಾಡಿರೋದು, ತುಂಬ ಚೆನ್ನಾಗಿದೆ. ಗೈಸ್, ಈಗ ತಾನೇ ಕೇಳ್ದ ಸಲೀಮು ಎಲ್ಲಿದೆ ಅಂತ. ಆ್ಯಪಲ್ ಸೆಂಟರು ಸೆಕೆಂಡ್ ಫ್ಲೋರಲ್ಲಿರೋದು. ಬನ್ನಿ ಹೋಗೋಣ ಸೆಕೆಂಡ್ ಫ್ಲೋರಲ್ಲಿ. ಅವರೇ ಶಾಕ್ ಆಗ್ತಾವ್ರೆ, ನೋಡ್ತಾವ್ರೆ. ನೋಡಿ, ಬಂದ ತಕ್ಷಣ ಮುಟ್ಬಿಟ್ರು. ತೋರಿಸ್ರೋ ಏನಾದರೂ ಬಿಡ್ರೋ ಇಲ್ಲಿ. 17 series ಚೇಂಜ್ ಮಾಹಿಯಾ. ನೋಡಿ ಗಾಯ್ಸ್, ನೋಡೋದ ಬನ್ನಿ. ನೋಡಿ, ಸೇಮ್ ಆ್ಯಪಲ್ ಸ್ಟೋರ್ ಹೇಗಿರುತ್ತೆ ಅದೇ ಥರ.
ನೋಡಿ ಸೇಮ್ ಆ್ಯಪಲ್ದು ಪ್ರತಿಯೊಂದು ಪ್ರಾಡಕ್ಟು ಕೂಡ ಇಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಐ ಟ್ಯಾಬು, ಐ ವಾಚು ಎಲ್ಲ ನೋಡಿ ಸೇಮ್ ಎಲ್ಲ ಹೇಗಿದೆ ಈ ಒಂದು ಸಿಸ್ಟಮ್ಸ್ ನೋಡಿ ಎಷ್ಟು ಲೈಟ್ ವೈಟ್ ಆಗಿದೆ ಅಂದರೆ ನೋಡಿ ಒಂದು ಚಿಕ್ಕ ಪೇಪರ್ ಹಿಡ್ದಂಗೆ ಆಗ್ತಿದೆ ಬ್ಲೂಟೂತ್ ಕನೆಕ್ಟ್ ಅಲ್ಲ ಬ್ರೋ, ಒಂದು ಚಿಕ್ಕ ಪೇಪರ್ ಹಿಡ್ದಂಗೆ ಆಗ್ತಿದೆ ಇದು. ನೋಡಿ ಇದೆಲ್ಲ ನೋಡಿ ಇದೆಲ್ಲ ಬ್ಯಾಕ್ ಕೇಸು ಎಲ್ಲ ರೇಟ್ ಮಾತ್ರ ಹೆಂಗಿರುತ್ತೆ ಅಂದರೆ ಅದೇ ಥರ ಬೆಂಕಿ ರೇಟು ಗೊತ್ತಲ್ಲ, ಎಲ್ಲ ಬೆಂಕಿ ರೇಟ್ ಥರ ಇರುತ್ತೆ. ನೀವೇ ನೋಡ್ಬೋದು. ನನ್ನ ಹಿಂದೆ ಇರೋದೆಲ್ಲ ಆ್ಯಪಲ್ದು ಐಫೋನ್ ಎಲ್ಲ ನೋಡೋದ. ನಾನು ಒಂದು ಐಫೋನ್ 15 ಪರ್ಚೇಸ್ ಮಾಡಬೇಕು, ನೋಡ್ತೀನಿ, ಅದ್ರ ಬಗ್ಗೆ ವಿಚಾರಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ. ಗೈಸ್ ಬಂದು ಕೇಳ್ದೋ ಐಫೋನ್ 15 ಪ್ಲಸ್ ಸ್ಟಾಪ್ ಆಗಿದೆ ಅಂತೆ, ಬರ್ತಿಲ್ವಂತೆ ಈಗ. ಅದು ಏನಿದ್ರು 16, 17 ಪ್ರೋ ಮ್ಯಾಕ್ಸ್ ಅದೆಲ್ಲ ಸಿಗುತ್ತೆ. ಐಫೋನ್ 15 ಸ್ಟಾಪ್ ಆಗಿದೆ, ಬರ್ತಾಯಿಲ್ಲ ಅದು. ಇಲ್ಲಿ ನೋಡಿ ಹೇಗಿದೆ ಲುಕ್, ಸೇಮ್ ಲುಕ್ ಅಲ್ಲಿ ನೋಡಿ ಎಲ್ಲ ಅಂತಿದೆ ನೋಡಿ. ಇದು ಬಂದು ನಿಮಗೆ ಯಾವುದು 17 ಪ್ರೋ, ಐಫೋನ್ 17 ಪ್ರೋ ಹೆಂಗಿದೆ ಅಂದರೆ ನೀವು ಲೈವ್ ಆಗಿ ಬಂದು ನೋಡಬೇಕು, ಚೆನ್ನಾಗಿದೆ ಹೇಗಿದೆ ಎಲ್ಲ. ಪ್ಯಾಡ್ ಇದೆಲ್ಲ ಮ್ಯಾಕ್ ಬುಕ್ಸ್ ಗೊತ್ತಲ್ಲ ನಿಮಗೆ. ನಮ್ಮಂಥವ್ರೆಲ್ಲ ಯಾವಾಗ ತಗೋಬೇಕಿದು ಸಲೀಮ್? ನಮ್ಮಂಥವ್ರೆಲ್ಲ ಯಾವಾಗ ತಗೋಬೇಕಿದು ಅದಂತೀರಾ ಅಲ್ವಾ? ನೋಡಿ ಬ್ಯಾಕ್ ಕೇಸ್ ಇದೆಲ್ಲ. ನನ್ನ ಫೋನ್ಗೆ ಇದಾಗುತ್ತೆ ಇದು ಸೇಮ್ ಗೈಸ್. ನನ್ನ ಹತ್ರ ಇದಿದೆ ಗೈಸ್. ಈ ಮೌಸು ಪ್ರೈಸ್ ನೋಡಿ ಸಲೀಮ್. ಪ್ರೈಸ್ ತೋರ್ಸಂಗಿಲ್ಲ ಹಂಗೆ, ಈ ಕಡೆ ಇರ್ತದೆ ಅದು 9500. 9,500 ಗಾಯ್ಸ್. 9,500 ಕೊಟ್ಟು ಈ ಮೌಸ್ ತಗೋಬೇಕಾ? ಸಾಧ್ಯ ಇಲ್ಲ, ಬೇಡ ನನಗೆ ಬೇಡ. ಓಕೆ ಗಾಯ್ಸ್, ಸ್ವಲ್ಪ ನಾನು ಸುತ್ತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಗೈಸ್ ನೀವು ನೋಡಿದ್ರಲ್ಲ, ಆ್ಯಪಲ್ ಸ್ಟೋರಲ್ಲಿ ಬಂದಿದ್ದೋ ನಾವು ಬಂದು ಎಲ್ಲ ನೋಡ್ದೋ. 15 ಪ್ಲಸ್ ಸ್ಟಾಕ್ ಇಲ್ವಂತೆ, ಸ್ಟಾಕ್ ಎಲ್ಲ ಖಾಲಿ ಆಗಿದೆ. ನಮಗೆ ಬೇಕಾಗಿದ್ದಿದೆ ಅದೇ, ಬಟ್ ಏನು ಮಾಡ್ತೀರಾ, ಸಿಗಲಿಲ್ಲ. ಬೇರೆ ಕಡೆ ಟ್ರೈ ಮಾಡೋದ ಅಂತ ಹೋಗ್ತಾ ಇದ್ದೀವಿ. ಈಗ ಬೇರೆ ಕಡೆ ನೋಡೋದ ಸಿಗುತ್ತಾ ಅಲ್ಲೂ ಇಲ್ಲಾಂದರೆ ಡೈರೆಕ್ಟ್ ಊರಿಗೆ ಹೋಗೋದಷ್ಟೇ. ಇವತ್ತೇನು ನಮ್ಮ ಇದೇ ಸರಿ ಇಲ್ಲ ಅನಿಸುತ್ತೆ, ಲಕ್ಕೇ ಸರಿ ಇಲ್ಲ. ಬೆಳಗಿಂದ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ. ನೋಡ್ದ ಇನ್ನೂ ಏನೇನಾಗುತ್ತೆ ಲಾಸ್ಟ್ ಗಂಟ ಎಲ್ಲ ತೋರಿಸ್ತೀನಿ, ಹೀಗೆ ವಿಡಿಯೋದಲ್ಲಿರಿ. ಎಲ್ಲಿ ಕರ್ಕೊಬಂದ್ರೂ ಮಾಲ್ಗೆಲ್ಲ ಇನ್ನೊಂಥರನ್ನ ಕರ್ಕೊಬರ್ಬಾರ್ದು. ಮನೇಲಿ ತೆಗೆದುಬಿಡ್ತಾರೆ ಫ್ರೆಂಡ್ಸ್ ಇಂಥವ್ರು. ಅಲ್ಲಿ ನೋಡಿ, ಅಲ್ಲಿ ಎಲ್ಲೆಲ್ಲ ಕೈ ಹಾಕೋಕೆ ಹೋಗ್ತಾನೆ. ಇಲ್ಲಿ ನೋಡಿ, ಇನ್ನು ಟಾಯ್ಲೆಟ್ ರೂಮಲ್ಲಿ ಇವನು ಫೋಟೋ ತಗೊಳಕ್ಕೆ ಬಂದಿರೋದು. ಇವರು ಏನಂತೀರ ನೋಡಿ, ಇಂಥವ್ರಿಗೆಲ್ಲ ಕರ್ಕೊಬಂದು ಮನೇಲಿ ಮಾಡ್ಕೊಬಿಡ್ಬೇಕು ನಾವು ಅಲ್ವಾ? ನೋಡಿ ಇವನು ಫೋಟೋ ತಗೊಳಕ್ಕೆ ಬಂದಿರೋದು. ಈಗ ನಮ್ಗೊತ್ತು ಇದೆಲ್ಲ ಡಬ್ಬು ಸಾಕು ಬರೋ. ಫೈನಲಿ ಗಾಯ್ಸ್ ಫೋನ್ ತಗೊಂಡು ನಾವು ಅದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಎಲ್ಲೋ ಮಾಡಲಿಲ್ಲ ತಗೊಂಡು. ಬಟ್ ಇವತ್ತಿನ ದಿನ ತುಂಬ ಬೇಜಾರಾಯಿತು. ಆಗಿದ್ದೆಲ್ಲ ಫುಲ್ಲು ಮೋಸನೇ. ಇಲ್ಲಿ ಬೆಂಗಳೂರಲ್ಲಿ ಬಂದವರು ಕೊನೆಯಲ್ಲಿ ಸಿಕ್ತು. ಒಳ್ಳೆ ಕಡೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನೋಡಿ ತಗೊಳ್ಳೋದು ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಕೊನೆ ಕ್ಷಣದ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.
ಇನ್ನೂ ಈ ಥರ ಚೆನ್ನಾಗಿರೋ ವೀಡಿಯೋಸ್ ತರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಬಾಯ್, ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನಲ್ಲಿ.